ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಕುಶಲ್. ಇವತ್ತಿನ ದಿನ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನ ಹೇಗೆ ಮಾಡೋದು. ವರಮಹಾಲಕ್ಷ್ಮಿ ಅಂದರೆ ಎಲ್ಲರಿಗೂ ಒಂದು ಸಂಭ್ರಮ ಸಡಗರ. ಶ್ರಾವಣ ಮಾಸದ ಪೌರ್ಣಮಿಯ ಪೂರ್ವ ದಿನ ಬರುವಂತಹ ಪೂರ್ವ ಶುಕ್ರವಾರವೇ ವರಮಹಾಲಕ್ಷ್ಮಿ. ಹಾಗೆ ಶ್ರಾವಣ ಮಾಸದ 2ನೇ ಶುಕ್ರವಾರನೇ ವರಮಹಾಲಕ್ಷ್ಮಿ. 21 ಮಾಡಬೇಕಾ 28 ಮಾಡಬೇಕಾ ಅನ್ನೋ ಒಂದು ಗೊಂದಲ ಇದ್ದಾಗ 21ನೇ ತಾರೀಕೆ ವರಮಹಾಲಕ್ಷ್ಮಿ, ಶ್ರಾವಣದ 2ನೇ ಶುಕ್ರವಾರನೇ ಯಾವಾಗಲೂ ವರಮಹಾಲಕ್ಷ್ಮಿ ಇರುತ್ತೆ. ಅದಲ್ದಂಗೆ ವರಮಹಾಲಕ್ಷ್ಮಿನ ಮಾಡೋದು ಹೇಗೆ, ಇದನ್ನೆಲ್ಲ ಈಗ ಒಂದೊಂದು ಕ್ಲಿಪ್ಪಿಂಗ್ಸ್ ಬರುತ್ತೆ, ನೀವು ನೋಡ್ತಾ ಹೋಗ್ಬೋದು. ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸದೊಳಗೆ ಏನೇನು ಹಾಕಬೇಕು ಅದನ್ನೆಲ್ಲವೂ ಆ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ಬೋದು. ವರಮಹಾಲಕ್ಷ್ಮಿ ಕಳಸದಲ್ಲಿ ಸಾಮಾನ್ಯವಾಗಿ ಹಾಕುವಂಥದ್ದು, ಈ ಎಲ್ಲರೂ ಏನು ಮಾಡ್ತಾರೆ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಖರ್ಜೂರ, ಅಂಜೂರ, ಕೆಮಿಕಲ್ ಸಕ್ಕರೆ ಈ ರೀತಿ ಎಲ್ಲ ಹಾಕ್ಬಿಡ್ತಾರೆ. ಇದನ್ನ ಹಾಕಬಾರ್ದು. ಯಾಕೆ ಹಾಕಬಾರ್ದು? ಕೊಳೆಯುವಂಥ ಪದಾರ್ಥಗಳನ್ನು ಹಾಕಬಾರ್ದು. ಮೊದಲಾಗಿ ಗೋಡಂಬಿಯನ್ನ ದೇವರ ಪೂಜೆ ನೈವೇದ್ಯಕ್ಕೆ ಬಳಸೋದಿಲ್ಲ, ಯಾಕಂದರೆ ಅದು ನಿಷಿದ್ಧ ಅಂತ ಹೇಳ್ತೀವಿ. ಆದರೂ ಕೂಡ ಈ ಕೊಳೆಯುವಂಥ ಪದಾರ್ಥಗಳನ್ನೆಲ್ಲ ಹಾಕಬಾರ್ದು. ಯಾಕೆ ಅಂದರೆ ನೀವು ಕಳಸವನ್ನು 3 ದಿನ ಇಟ್ಟಿರಬಹುದು, 2 ದಿನನೇ ಇಡ್ಬೋದು. ಅದು ನೀರಲ್ಲಿ ದ್ರಾಕ್ಷಿಯನ್ನು ಹಾಕಿದಾಗ ಅದು ಊದ್ಕೊಳ್ಳುತ್ತೆ. ಮತ್ತು ಅದೇನಾರು ಕೊಳತ್ರೆ, ಆ ನೀರು ಕೊಳತು ವಾಸನೆ ಬಂದರೆ ಕೊಳತ್ರೆ ಒಳ್ಳೇದಲ್ಲ. ಅದರಿಂದ ಎಲ್ಲೂ ಹೇಳಿಲ್ಲ ಈ ಬಾದಾಮಿ ಹಾಕಿ ಗೋಡಂಬಿ ಹಾಕಿ ಅಂತೆಲ್ಲ. ನೀವು ಹಾಕಬೇಕಾಗಿರುವಂಥದ್ದು ಸುವಾಸನೆ ಬರುವಂಥದ್ದು ಅಂದರೆ ಈ ಒಂದು ಅರಿಶಿಣದ ಕೊಂಬು, ಬಟ್ಲಡಿಕೆ, ಲಾವಂಚದ ಬೇರು, 1 ಬೆಳ್ಳಿ ನಾಣ್ಯ. ಬೆಳ್ಳಿ ನಾಣ್ಯ ಇದ್ದರೆ ಹಾಕ್ಬೋದು, ಅಥವಾ ಆಭರಣಗಳನ್ನು ಕೂಡ ಹಾಕ್ಬೋದು. ಬೆಳ್ಳಿಯ ಆಭರಣವೂ ಹಾಕ್ಬೋದು, ಯಾಕಂದರೆ ಬೆಳ್ಳಿಯಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ, ಅದರಿಂದ ಬೆಳ್ಳಿಯನ್ನು ಹಾಕುವಂಥದ್ದು. ಅಥವಾ ಚಿನ್ನದ ಆಭರಣಗಳು ಕೂಡ ನೀವು ಹಾಕ್ಬೋದು. ನೀವು ಹಾಕ್ಕೊಂಡಿರುವಂಥ ಆಭರಣಗಳನ್ನೇ ತೊಳೆದು ಸ್ವಚ್ಛವಾಗಿ ಅದನ್ನು ಹಾಕ್ಬೋದು. ಅದಲ್ದಂಗೆ ಅರ್ಶಿನ, ಕುಂಕುಮ, ಅಕ್ಷತೆ, ಹೂವು ಹಾಕುವಂಥ ಅಗತ್ಯ ಏನೂ ಇಲ್ಲ. ಯಾಕೆ ಅಂದರೆ ಅರಿಶಿಣದ ಕೊಂಬಲ್ಲೇ ನಾವು ಅರಿಶಿಣವನ್ನು ಮಾಡೋದು, ಅರಿಶಿಣದಿಂದಲೇ ನಾವು ಕುಂಕುಮವನ್ನು ತಯಾರಿ ಮಾಡೋದು. ಆದ್ದರಿಂದ ಅರಿಶಿಣದ ಕೊಂಬು ಒಂದೇ ಹಾಕಿದ್ರೆ ಸಾಕು. ಈ ಅರಿಶಿಣದ ಕೊಂಬು, ಬಟ್ಲಡಿಕೆ, ಲಾವಂಚದ ಬೇರು, 1 ಬೆಳ್ಳಿ ನಾಣ್ಯ ಹಾಕಿದ್ರೆ ಸಾಕು. ಇದು ಸಾಮಾನ್ಯವಾಗಿ ಹಾಕುವಂಥದ್ದು. ಇದಲ್ದಂಗೆ ನಾನು ಹಾಕ್ತೀನಿ ಅಂದರೆ ಇನ್ನೊಂದಷ್ಟು ಪದಾರ್ಥಗಳು ಯಾವ್ಯಾವುದು ಅಂದರೆ, ಕಮಲದ ಬೀಜ 6 ಅನ್ನೋ ಒಂದು ಸಂಖ್ಯೆಯಲ್ಲಿ, 6ನೇ ನಂಬರ್ ಸಂಖ್ಯೆಯಲ್ಲೇ ಹಾಕಬೇಕು. ಯಾಕೆ ಅಂದರೆ 6 ಅನ್ನೋದು ಶುಕ್ರ ಗ್ರಹನ ಸಂಖ್ಯೆ ಆಗಿರುತ್ತೆ. ಶುಕ್ರ ಅಂದರೆ ಮಹಾಲಕ್ಷ್ಮಿ, ಶುಕ್ರವಾರನೇ ಅಲ್ವಾ ಮಹಾಲಕ್ಷ್ಮಿ ಪೂಜೆ ಮಾಡೋದು ನಾವು. ಆದ್ದರಿಂದ 6ನ ನಂಬರ್ ಸಂಖ್ಯೆಯಲ್ಲೇ ಹಾಕುವಂಥದ್ದು. 6 ಕಮಲದ ಬೀಜ, 6 ಗೋಮೂತಿ ಚಕ್ರ, 6 ಹಳದಿ ಕವಡೆ, ಮಾಮೂಲಿ ಕವಡೆ ಅಲ್ಲ, ಬಿಳಿ ಕವಡೆ ಅಲ್ಲ, ಹಳದಿ ಕವಡೆಯನ್ನು, 6 ಹಳದಿ ಕವಡೆ, 6 ಲವಂಗ, 6 ಏಲಕ್ಕಿ, ಹಾಗೆ ಪನ್ನೀರು, ಇದನ್ನೆಲ್ಲ ಹಾಕುವಂಥದ್ದು. ಪಚ್ಚಕರ್ಪೂರ, ಇದನ್ನೆಲ್ಲ ಹಾಕಿ ಇಡುವಂಥದ್ದು. ಇದು ಹಾಕಲೇಬೇಕು ಅಂತ ಅಲ್ಲ, ಇಡ್ಬೋದು, ಹಾಕ್ಬೋದು. ಯಾಕಂದರೆ ಲಕ್ಷ್ಮಿ ವಾಸ ಮಾಡುವಂತಹ ವಸ್ತುಗಳು. ಕಮಲದ ಬೀಜದಲ್ಲಿ ಲಕ್ಷ್ಮೀ ನಿವಾಸ ಇರುತ್ತೆ, ಗೋಮೂತಿ ಚಕ್ರದಲ್ಲಿ ಲಕ್ಷ್ಮೀ ನಿವಾಸ ಇರುತ್ತೆ. ಯಾಕೆ ಅಂದರೆ ಸಮುದ್ರರಾಜನ ಮಗಳಾಗಿರುವಂತಹ ಮಹಾಲಕ್ಷ್ಮಿ. ಅದರಿಂದ ಸಮುದ್ರದಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ಲಕ್ಷ್ಮಿಗೆ ತುಂಬ ಇಷ್ಟ. ಕವಡೆ ಆಗಿರ್ಬೋದು, ಶಂಖ ಆಗಿರ್ಬೋದು, ಈ ಕಪ್ಪೆ ಚಿಪ್ಪ ಆಗಿರ್ಬೋದು, ಇದೆಲ್ಲ ಲಕ್ಷ್ಮಿಗೆ ಇಷ್ಟವಾಗಿರುವಂಥದ್ದು. ಆದ್ದರಿಂದ ಕಪ್ಪೆ ಚಿಪ್ಪೆಲ್ಲ ಹಾಕೋದು ಬೇಡ. ಬರೀ ಇದು ನಾನು ಏನು ಹೇಳಿದ್ನೋ ಇದಿಷ್ಟನ್ನು ನೀವು ಹಾಕುವಂಥದ್ರಿಂದ ಲಕ್ಷ್ಮಿಗೆ ಇಷ್ಟ ಆಗತ್ತೆ. ಹಾಕಲೇಬೇಕು ಅಂತ ಏನಿಲ್ಲ. ನೀವು ಹಾಕಬೇಕಾಗಿರೋದು ಇದು ಒಂದು ನಾನು ಹೇಳಿದಂತಹ ವಸ್ತುಗಳು: ಅರಿಶಿಣದ ಕೊಂಬು, ಬಟ್ಲಡಿಕೆ, ಲಾವಂಚದ ಬೇರು, ಅದಾದ ಮೇಲೆ 1 ಬೆಳ್ಳಿ ನಾಣ್ಯ. ಇದಿಷ್ಟು ಹಾಕಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡೋದು. ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದರೆ, ನೀವು 1 ಕುಚ್ಚು ಮಾವಿನ ಸೊಪ್ಪು, 1 ಕುಚ್ಚು ಮಾವಿನ ಸೊಪ್ಪನ್ನ ಆ ಒಂದು ಕಳಸದೊಳಗೆ ಹಾಕಬೇಕು. ಕೆಲವರು ಧಾನ್ಯವನ್ನು ಹಾಕಿ ಕಳಸವನ್ನು ಇಡುವಂಥವ್ರು ಇರ್ತಾರೆ, ಅಂದರೆ ಅಕ್ಕಿ ತುಂಬಿ. ಕೆಲವರು ನಾಣ್ಯಗಳನ್ನು ತುಂಬಿಡ್ತಾರೆ, ನೀರನ್ನೇ ಹಾಕಿ ಇಡುವಂಥವ್ರು ಇರ್ತಾರೆ. ಆದರೆ ನಿಮ್ಮ ಪದ್ಧತಿ ಏನಿದೆಯೋ ಅದನ್ನು ಆಚರಿಸ್ಕೊಳ್ಳಿ. ಆದರೆ ಕಳಸಕ್ಕೆ ನೀರನ್ನೇ ಹಾಕಿ ಇಡಬೇಕು. ಕಳಸಕ್ಕೆ ನೀರನ್ನು ಹಾಕಿ ಅದಕ್ಕೆ ಇದನ್ನೆಲ್ಲ ಹಾಕಿ ಅದಾದ ಮೇಲೆ ನೀವು ಕಳಸದೊಳಗೆ
ಈ ಒಂದು ಮಾವಿನ ಸೊಪ್ಪು ಕಳಸದ ಒಂದು ಬಿನ್ನಿಗೆ ಒಳಗೆ ಮಾವಿನ ಸೊಪ್ಪು ಒಂದು ಕುಚ್ಚನ್ನೇ ಇಡಬೇಕು. ಆ ಎಲೆಗಳನ್ನೆಲ್ಲ ಕಿತ್ತಿ 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 ಇಡುವಂಥದ್ದು ಮಾಡಬಾರ್ದು. ಒಂದು ಕುಚ್ಚು ಎಲೆ ಏನಿರುತ್ತೋ ಅದರಲ್ಲಿ 5 ಕನಿಷ್ಠ ಪಕ್ಷ 5 ಇರಬೇಕು. 5 ಅಲ್ದಂಗೆ ನೀವು ಇಡುವಂಥದ್ದು 6, 10, 15 ಎಷ್ಟಾರು ಇರಲಿ, ಆದರೆ ನೀವು ಇಡುವಂಥದ್ದು ಒಂದು ಕುಚ್ಚು ಮಾವಿನ ಸೊಪ್ಪು ಹಾಗೆ ಇಡಬೇಕು. ಕುಚ್ಚನ್ನ ಎಲೆನ ಕಿತ್ತಾಕ್ಬಾರ್ದು. ಆ ಕುಚ್ಚು ಎಲೆನ ಹಾಗೆ ಇಟ್ಟು 5 ವಿಳೆದೆಲೆಯನ್ನು ಕೂಡ ನೀವು ಇಡಬೇಕು. ಇಟ್ಟು ತೆಂಗಿನಕಾಯಿನ ಇಡುವಂಥದ್ದು ಮಾಡ್ಕೊಳ್ಳಿ. ತೆಂಗಿನಕಾಯಿ ಹೇಗಿರಬೇಕು, ಅರಿಶಿಣದ ಕಾಯಿ ಹೇಗಿರುತ್ತೋ ಅಂದರೆ ಸಂಪೂರ್ಣವಾಗಿ ಅರಿಶಿಣ ಹಚ್ಚಬೇಕು. ಜುಟ್ಟಿಂದ ಹಿಡಿದು ಎಲ್ಲ ಪೂರ್ಣವಾಗಿ ನೀವು ಅರಿಶಿಣವನ್ನು ಹಚ್ಚಿರಬೇಕು. ಅರಿಶಿಣವನ್ನು ಹಚ್ಚಿ ಅದಕ್ಕೆ ಕುಂಕುಮವನ್ನು ಇಡಬೇಕು. ಯಾವ ರೀತಿಯಾಗಿ ಇಡಬೇಕು ಅಂದರೆ ಉದ್ದ ತಿಲಕವನ್ನೇ ಇಡಬೇಕು. ತಿಲಕ ಬೇರೆ, ನಾಮ ಬೇರೆ. 3 ನಾಮ ಬೇರೆ, ತಿಲಕ ಬೇರೆ. 3 ನಾಮ ಇಡೋದಲ್ಲ, ತಿಲಕದ ಸ್ಟಿಕ್ಕರ್ ಬರುತ್ತೆ, ಹೆಣ್ಣು ಮಕ್ಳು ಇಟ್ಕೊಳ್ತಾರೆ. ಆ ತಿಲಕದ ರೀತಿಯಲ್ಲೇ ಇಟ್ಟು ಆ ತಿಲಕದ ಕೆಳಗಡೆ ಅರಿಶಿಣದಲ್ಲಿ ಚಂದ್ರಾಕಾರನೋ ಅಥವಾ ಅಡ್ಡ ಗೆರೆನೋ, ಈ 2ರಲ್ಲಿ ಯಾವುದಾದ್ರೂ ಬರಿಬೋದು. ಅಡ್ಡ ಗೆರೆನೇ ಹಾಕಿ ತಿಲಕವನ್ನು ಬರೆದು ಅಡ್ಡಗೆರೆಯನ್ನು ಅರಿಶಿಣದಲ್ಲಿ ಬರೆದು ಅದಾದ್ಮೇಲೆ 1 ಚುಕ್ಕಿ ಗಂಧವನ್ನ ಇಟ್ಟು ಅದಾದ್ಮೇಲೆ ಆಂಜನೇಯನ ಕೇಸರಿ ಬರುತ್ತೆ. ಆಂಜನೇಯನ ಚೆಡ್ಡಿಗೆ ಹಚ್ಚಿರ್ತಾರೆ, ಆರೆಂಜ್ ಕಲರ್ ಆಗಿರುತ್ತೆ, ಅದನ್ನು ಕೇಸರಿ ಸಿಂಧೂರ ಅಂತ ಹೇಳ್ತಾರೆ. ಅದನ್ನ 1 ಚುಕ್ಕಿ ಇಡಬೇಕು. ಹೇಗೆ ಅಂದರೆ ಉದ್ದ ತಿಲಕ ಕುಂಕುಮ, ಅರಿಶಿಣದ ಒಂದು ಅಡ್ಡಗೆರೆ, ಅದರ ಕೆಳಗಡೆ 1 ಬೊಟ್ಟು ಗಂಧ, 1 ಬೊಟ್ಟು ಈ ಒಂದು ಕೇಸರಿ. ಯಾಕೆ ಹೀಗಿಡಬೇಕು, ಯಾಕೆ ಕಳಸವನ್ನ ಇಡಬೇಕು ಅದನ್ನ ಹೇಳ್ತೀನಿ. ಕಳಸವನ್ನ ಯಾಕೆ ಇಡ್ತೀವಿ ಎಲ್ಲ ಪೂಜೆಯಲ್ಲಿ ಅಂದರೆ ಒಬ್ಬ ಮನುಷ್ಯ ಹೇಗಿರ್ತಾನೋ ಅದರ ಸಂಕೇತಿಕವಾಗಿ ಕಳಸ ಅಂತ ಹೇಳೋದು. ಬಿನ್ಗೆನೇ ಇಡಬೇಕು, ಚೊಂಬಿಡೋದಲ್ಲ. ಚೊಂಬು ಎಲ್ಲೂ ಇಡಬೇಡಿ. ಚೊಂಬು ಸಣ್ಣ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕಾದ್ರೆ ನವಗ್ರಹಗಳಿಗೆಲ್ಲ ಒಂದು ಚೊಂಬನ್ನ ಇಟ್ಟು ಕಳಸ ಇಡ್ತಾರೆ, ಅದು ಬೇರೆ. ವರಮಹಾಲಕ್ಷ್ಮಿ ವ್ರತ ಮಾಡಬೇಕಾದ್ರೆ ಚೊಂಬಿಡಬೇಡಿ, ಬಿನ್ಗೆನೇ ಇಡಬೇಕು. ಬಿನ್ಗೆ ಮೇಲೆ 1 ಚೊಂಬಿಡೋದು, ಬೆಳ್ಳಿ ಚೊಂಬು, ಅದನ್ನೆಲ್ಲ ಮಾಡಬೇಡಿ. ಒಂದೇ ಚೊಂಬು ಅಂದರೆ ಒಂದೇ ಬಿನ್ಗೆ, ಆ ಬಿನ್ಗೆ ಮೇಲೆ 1 ಬೆಳ್ಳಿ ಚೊಂಬಿಡೋದು, ಅದೆಲ್ಲ ಮಾಡ್ತಾರೆ. ಒಂದೇ ಬಿನ್ಗೆನ ಇಟ್ಟು ಬಿನ್ಗೆ ಹಿತ್ತಾಳೆದು, ತಾಮ್ರದ್ದು, ಬೆಳ್ಳಿದು ಈ 3ನ್ನೇ ಇಡಬೇಕು. ಸ್ಟೀಲನ್ನು ಎಂದೂ ವರಮಹಾಲಕ್ಷ್ಮಿ ಎಲ್ಲ ಯಾವ ಪೂಜೆಗೂ ಬಳಸಬಾರ್ದು. ಸ್ಟೀಲ್ ಬಿನ್ಗೆ ಇಡಲೇಬಾರ್ದು. ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಸ್ಟೀಲ್ ಅನ್ನೋದು ಕಬ್ಬಣ ಅನ್ನೋದು ಶನಿಗೆ ಸಂಬಂಧಪಟ್ಟಿರುವಂಥದ್ದು. ಆದ್ದರಿಂದ ಅದನ್ನ ಹೊರತುಪಡಿಸಿ ನೀವು ಹಿತ್ತಾಳೆ, ತಾಮ್ರ, ಬೆಳ್ಳಿಯನ್ನ ಉಪಯೋಗಿಸುವಂಥದ್ದು ಮಾಡ್ಕೊಳ್ಳಿ. ಆದ್ದರಿಂದ ಬಿನ್ಗೆ ಹೇಗೆ ಒಂದು ಮನುಷ್ಯನ ದೇಹ ಹೇಗಿರುತ್ತೋ ಅದೇ ರೀತಿಯಾಗಿ ಕೆಳಗಡೆ ಭಾಗ, ಮೇಲ್ಗಡೆ ಹೊಟ್ಟೆ, ಬಿನ್ಗೆ ಹೊಟ್ಟೆ ಅಂತ ಕರೀತಾರೆ. ಹೊಟ್ಟೆಯ ಭಾಗ, ಕತ್ತಿನ ಭಾಗ ಈ ಕುತ್ತಿಗೆ, ಅದರ ಮೇಲೆ ಮಾವಿನ ಸೊಪ್ಪು, ಕೈ ಕಾಲಿದ್ದಂತೆ ಈ ಬಿನಿಗೆಗೆ ದಾರಗಳನ್ನು ಕಟ್ಟಿರ್ತಾರೆ. ಎಷ್ಟೋ ನೀವು ಪೂಜೆಗಳಿಗೆ ನೋಡಿದಾಗ ದಾರಗಳನ್ನು ಕಟ್ಟಿರ್ತಾರೆ. ಅದು ನಮ್ಮ ನರಮಂಡಲ ಹೇಗಿರುತ್ತೋ ಅದಕ್ಕೆ ದಾರವನ್ನು ಕಟ್ಟೋದು. ನಮ್ಮ ನರ ಹೇಗಿರುತ್ತೋ ಅದೇ ಥರ ದೇವ್ರಿಗೆ ನರಗಳು ಅಂತ ಹೇಳಿ ದಾರವನ್ನು ಸುತ್ತಿ ಎಲ್ಲ ಸುತ್ತಿರ್ತಾರೆ. ಬೆನ್ಗೆಗೆಲ್ಲ ದಾರವನ್ನು ಸುತ್ತಿ ಅದಕ್ಕೆ ನೀರು ಏನಿರುತ್ತೋ ಅದು ನಮ್ಮ ರಕ್ತ ಅಂತ, ನಮ್ಮ ದೇಹದಲ್ಲಿ ರಕ್ತ ಇರುತ್ತಲ್ಲ ಅದೇ ರೀತಿಯಾಗಿ ನೀರನ್ನು ನಾವು ಸಾಂಕೇತಿಕವಾಗಿ ನೀರನ್ನು ಹಾಕೋದು. ಅದಾದ್ಮೇಲೆ ಈ ಒಂದು ಎಲೆಗಳು ಕೈ ಕಾಲಿದ್ದಂತೆ, ಈ ತೆಂಗಿನಕಾಯಿ ಬಂದು ತಲೆ ಇದ್ದಂತೆ. ತಲೆ ಹೇಗಿರುತ್ತೋ ನಮ್ಮ ತಲೆ ಅದೇ ರೀತಿ ತಲೆ, ಮತ್ತು ಜುಟ್ಟು ಬಂತು ನಮ್ಮ ಜುಟ್ಟು ಹೇಗಿರುತ್ತೋ ಅದೇ ರೀತಿ ಜುಟ್ಟು. ತೆಂಗಿನಕಾಯಿ ಹೇಗಿಡಬೇಕು ಅದು ಮುಖ್ಯವಾಗಿ ತಿಳ್ಕೋಬೇಕು. 2 ಕಣ್ಣು ಮುಂದಕ್ಕೆ ಕಾಣಬೇಕು. ತೆಂಗಿನಕಾಯಿಗೆ 3 ಕಣ್ಣುಗಳು ಇರುತ್ತೆ. 2 ಕಣ್ಣು ಮುಂದಕ್ಕೆ ಕಾಣಬೇಕು, 1 ಕಣ್ಣು ಹಿಂದಕ್ಕೆ ಹೋಗ್ಬೇಕು. ಇದನ್ನ ನೋಡಿಕೊಂಡು ನೀವು ಇಡಬೇಕು. ಇಟ್ಟು ಕಳಸ ಪ್ರತಿಷ್ಠಾಪನೆ ಆಯಿತು. 1 ಅರಿಶಿಣದ ಕೊಂಬು, 9 ಎಳೆ ದಾರದಲ್ಲಿ 1 ಅರಿಶಿಣದ ಕೊಂಬು ನೀವು ಕಟ್ಟಬೇಕು, ಬಿನ್ಗೆಗೆ ಕಟ್ಟಬೇಕು. ಇದಿಷ್ಟಾಗೋದ್ರೆ ಇಷ್ಟೇ ಸಾಕು. ಕಳಸ ಪ್ರತಿಷ್ಠಾಪನೆ ಆದರೆ ಮಹಾಲಕ್ಷ್ಮಿ ಪೂಜೆ ಪ್ರಾರಂಭ ಮಾಡ್ಬೋದು. ಮುಖವಾಡ ಹಾಕಲೇಬೇಕು ಅಂತ ಎಲ್ಲೂ ಹೇಳಿಲ್ಲ. ನಿಮ್ಮ ಇಷ್ಟ ಹಾಕ್ಬೋದು, ತೊಂದರೆ ಇಲ್ಲ. ನಿಮಗೆ ಇಷ್ಟ ಇದ್ದಾಗ ಮುಖವಾಡ ಹಾಕೋಬೋದು. ಆದರೆ ಮುಖವಾಡ ಹಾಕಲೇಬೇಕು ಅಂತ ಏನೂ ಇಲ್ಲ. ನಿಮ್ಮ ಇಷ್ಟಪಟ್ಟು ಎಲ್ಲರೂ ಈಗ ಎಲ್ಲರೂ ಹಾಕ್ಬೋದು. ಆದರೆ ಮುಖವಾಡ ಹಾಕುವಂಥದ್ದಿಲ್ಲ. ನಿಮ್ಮ ಇಷ್ಟದಂತೆ ಹಾಕ್ಕೊಂಡು ಅದಕ್ಕೆ ಅಲಂಕಾರಗಳನ್ನೆಲ್ಲ ನೀವು ಮಾಡ್ಕೊಳ್ಬೋದು. ಇನ್ನು
ನೀವು ಇಡುವಂಥದ್ದು, ಲಕ್ಷ್ಮಿಯನ್ನು ಇಡುವಂಥದ್ದು ಬಾಳೆ ಎಲೆ ಮೇಲೆ ಇಡಬಾರ್ದು. ಲಕ್ಷ್ಮಿ ಹೆಣ್ಣು ದೇವರುಗಳು, ಲಕ್ಷ್ಮಿ ಆಗಿರ್ಬೋದು, ಗೌರಿ ಆಗಿರ್ಬೋದು, ಮುತ್ಕದ ಎಲೆ ಅಂದರೆ ಇಸ್ತ್ರಿ ಎಲೆ ಮೇಲೆ ಇಡಬೇಕು. ಗಣಪತಿಯನ್ನು ಕೂಡಿಸ್ಬೇಕಾದ್ರೆ ಮಾತ್ರ ನಾವು ಬಾಳೆ ಎಲೆ ಮೇಲೆ ಕೂಡಿಸ್ತೀವಿ. ಲಕ್ಷ್ಮಿಯನ್ನ ಮುತ್ಕದ ಎಲೆ ಮೇಲೆ ಕೂಡಿಸ್ಬೇಕು. ಯಾಕೆ ಅಂತ ಅಂದ್ರೆ ಮುತ್ಕದ ಮರದ ಹತ್ರ ಸರ್ಪಗಳ ಸಂಚಾರ ಇರುತ್ತೆ. ಮುತ್ಕದ ಎಲೆ ಘಮ್ ಅಂತಿರುತ್ತೆ. ಅಲ್ಲಿ ಸರ್ಪದ ಸಂಚಾರ, ಎಲ್ಲಿ ಸರ್ಪದ ಸಂಚಾರ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಈ ವಾಸ ಆಗಿರ್ತಾಳೆ. ನಾಗಮಹಾಲಕ್ಷ್ಮಿ ಅಂದ್ರೆ ಲಕ್ಷ್ಮಿಗೆ ಈ ಒಂದು ನಿಧಿ ಎಲ್ಲಿರುತ್ತೆ ಅಂದ್ರೆ ಹಾವುಗಳು ನಿಧಿಯನ್ನ ಸದಾ ರಕ್ಷಣೆ ಮಾಡ್ತಿರ್ತಾರೆ. ಅದರಿಂದ ಈ ಒಂದು ಲಕ್ಷ್ಮಿ ನೆಲೆಸಿರುವಂತಹ ಒಂದು ಮರ ಆಗಿರೋದ್ರಿಂದ ಆ ಒಂದು ಮುತ್ಕದ ಎಲೆಯನ್ನೇ ಇಟ್ಟು ನಾವು ಕಳಸವನ್ನ ಪ್ರತಿಷ್ಠಾಪನೆ ಮಾಡಬೇಕು. ಅದ್ರ ಮೇಲೆ ಏನು ಹಾಕಬೇಕು? ಅಕ್ಕಿಯನ್ನ ಹಾಕ್ಬೋದು, ತಪ್ಪೇನಿಲ್ಲ. ಆದರೆ ಭತ್ತವನ್ನ ಹಾಕೋದು ತುಂಬಾ ಶ್ರೇಷ್ಠ. ಭತ್ತವನ್ನೇ ಹಾಕಿ ಕೂಡಿಸ್ಬೇಕು. ಕನಿಷ್ಠ ಪಕ್ಷ ಭತ್ತ ಇಲ್ಲ ಅಂದ್ರೆ ನಿಮ್ಮ ಅಕ್ಕಿಯಲ್ಲಿ ಭತ್ತಗಳು ಬಂದಿದ್ರೆ ಒಂದು 4-5 ಆಯ್ಕೊಂಡು ಅದನ್ನಾದ್ರೂ ಹಾಕಿ ಮಧ್ಯದಲ್ಲಿ ಇಡಬೇಕು. ಅದರ ಮೇಲೆ ಏನು ಬರಿಬೇಕು? ಕೈಯಲ್ಲೇ, ನಿಮ್ಮ ಬೆರಳಿನಲ್ಲೇ ನೀವು ಓಂಕಾರ ಅಥವಾ ಪದ್ಮ ಅಥವಾ ಒಂದು ಸ್ವಸ್ತಿಕ್ಕು ಇದನ್ನ ಬರೆದು ರಂಗೋಲಿ ಅಥವಾ ಅಕ್ಕಿ ಹಿಟ್ಟು ಅಥವಾ ಈ ಒಂದು ಅರಿಶಿಣದ ಪುಡಿ, ಅಕ್ಕಿ ಹಿಟ್ಟು ರಂಗೋಲಿ ಅಲ್ಲ, ಅಕ್ಕಿ ಹಿಟ್ಟು ಅಥವಾ ಅರಿಶಿಣದ ಪುಡಿಯಲ್ಲಿ ರಂಗೋಲಿಯನ್ನ ಬರಿಬೇಕು. ಏನಾದರೂ ಸ್ಟಾರ್ ಆಗಿರ್ಬೋದು, 6 ತ್ರಿಕೋಣ ಆಗಿರ್ಬೋದು, ಅಥವಾ ಪದ್ಮ ಆಗಿರ್ಬೋದು, ಈ ರೀತಿ ರಂಗೋಲಿಯನ್ನ ಬರಿಬೇಕು. ಮಣೆ ಮೇಲೆ ಕೂಡಿಸ್ತಿರೋ, ಏನ್ರ ಮೇಲೆ ಕೂಡಿಸ್ತಿರೋ ಅಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನ ಬಿಟ್ಟು ಅದರ ಮೇಲೆ ಈ ಎಲೆಯನ್ನ ಹಾಕಿ, ಭತ್ತವನ್ನ ಹಾಕಿ, ಭತ್ತದ ಮೇಲೆ ಬೆರಳಿನಲ್ಲಿ ಇದು ಬರೆದು, ಅರಿಶಿಣದಲ್ಲೂ ರಂಗೋಲಿಯನ್ನ ಬರೆದು ಅದರ ಮೇಲೆ ಈ ಬಿನಿಗೆಯನ್ನ ಇಟ್ಟು ಪ್ರತಿಷ್ಠಾಪನೆ ಮಾಡಬೇಕು. ಇದಿಷ್ಟು ವರಮಹಾಲಕ್ಷ್ಮಿ ಕಳಸವನ್ನ ಪ್ರತಿಷ್ಠಾಪನೆ ಮಾಡುವಂತಹ ರೀತಿ. ಇನ್ನ ವರಮಹಾಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು. ಇನ್ನ ಪೂಜೆಯನ್ನ ಹೇಗೆ ಮಾಡೋದು, ವರಮಹಾಲಕ್ಷ್ಮಿಗೆ ಯಾವ ಹೂವು ಇಡೋದು, ಯಾವ ಹಣ್ಣನ್ನ ಸಮರ್ಪಣೆ ಮಾಡೋದು, ಇದನ್ನೆಲ್ಲ ವಿಚಾರವನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋನ 4 ಜನಕ್ಕೆ ಕಳಿಸೋದ್ರಿಂದ ಅವ್ರಿಗೂ ಕೂಡ ಹಬ್ಬದ ವಿಚಾರ ಒಂದಷ್ಟು ತಿಳ್ಕೊಂಡಂಗಾಗತ್ತೆ. ಎಲ್ಲೆಲ್ಲಿ ನಾವು ತಪ್ಪು ಮಾಡ್ತಿದ್ದೀವೋ ಅಲ್ಲಿ ಸರಿ ಮಾಡ್ಕೊಳ್ಳುವಂಥ ಒಂದು ಅವಕಾಶ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.